ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಳೆದು ಹೋದ 12 ಲಕ್ಷ ರೂಪಾಯಿ ಕಿಮ್ಮತ್ತಿನ 52 ಮೊಬೈಲ್ಗಳು ಪತ್ತೆ. ಜೀವಂತ ಇರುವಾಗಲೇ ಪಡಿತರ ಚೀಟಿಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ ಆಹಾರ ಇಲಾಖೆ. ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅರ್ಜಿ ಆಹ್ವಾನ. ಸುದ್ದಿಯ ವಿವರಗಳು. ನೂತನ ಬೀದನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಈ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟ್ನಲ್ಲಿ ಸಾರ್ವಜನಿಕರು ಮೊಬೈಲ್ ಕಳೆದು ಹೋದ ಬಗ್ಗೆ ದಾಖಲಾಗಿದ್ದ ಪ್ರಕರಣವನ್ನು ಭೇದಿಸಿ 12,000 ರೂಪಾಯಿ ಕಿಮ್ಮತ್ತಿನ ಬೆಲೆ ಬಾಳುವ ಒಟ್ಟು 52 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಹೇಳಿದರು. ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಸಾರ್ವಜನಿಕರಿಗೆ ಮೊಬೈಲ್ ಮರಳಿಸಿ ಮಾತನಾಡಿದರು. ಜಿಲ್ಲೆಯ ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದು ಹೋದಲ್ಲಿ, ಯಾರಾದರೂ ಕಳುವು ಮಾಡಿಕೊಂಡು ಹೋದಲ್ಲಿ ನೀವು ಈ ಲಾಸ್ಟ್ ಅಥವಾ ಸಿಐಆರ್ ಪೋರ್ಟ್ನಲ್ಲಿ ನಿಮ್ಮ ದೂರುಗಳನ್ನು ದಾಖಲಿಸಿದರೆ ತಮ್ಮ ಮೊಬೈಲ್ಗಳನ್ನು ಆದಷ್ಟು ಬೇಗ ಬೀದರ್ ಜಿಲ್ಲಾ ಪೊಲೀಸ್ ಪತ್ತೆ ಹಚ್ಚಿ ದೂರುದಾರರಿಗೆ ಹಿಂದಿರುಗಿಸಲಾಗುವುದು ಎಂದು ಹೇಳಿದರು. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಬೀದರ್ ಪೊಲೀಸ್ ಉಪಾಧೀಕ್ಷಕ ಶಿವನಗೌಡ ಪಾಟೀಲ್, ನೂತನ ನಗರ ಠಾಣೆಯ ಸಿಪಿಐ ಸಂತೋಷ್ ಎಲ್ಟಿ, ಸಿಬ್ಬಂದಿಯಾದ ರಾಹುಲ್, ಸಚಿನ್, ಸಂತೋಷ್, ರಾಮಣ್ಣ, ಧನರಾಜ್, ಮಲ್ಲಿಕಾರ್ಜುನ್, ಭರತ್, ನಿಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅಂತ ಸಂತೋಷ್ ಅವರು ಮತ್ತು DSP ರಾವ್ ಶಿವನಗೌಡರು ಅವರ ನೇತೃತ್ವದಲ್ಲಿ ಎಲ್ಲ ಕ್ರೈಮ್ ಸಿಬ್ಬಂದಿ ಮತ್ತು ಟೆಕ್ನಿಕಲ್ ಸ್ಟಾಫ್ ಏನಿದ್ದಾರೆ, CIR ಪೋರ್ಟಲ್ಲೇನು ಸಾರ್ವಜನಿಕರು ಅವ್ರ ಮೊಬೈಲ್ಗಳು ಕಳೆದೋದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ತಿಳಿಸಿತ್ತು. ಅದರಲ್ಲಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಟ್ರೇಸ್ ಆದಂತಹ ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಮತ್ತೆ ಅವರಿಗೆ ಏನಂತಂದರೆ ಇವತ್ತು ವಾರಸುದಾರರಿಗೆ ವಾಪಸ್ಸು ಕೊಡಿಸ್ತಾ ಇದ್ದೀವಿ. ಇದು ಒಂದು ಏನಂದರೆ ಪೊಲೀಸ್ ಮತ್ತು ಸಮುದಾಯದ ಏನು ನಾವು ಒಂದು ಸಹಭಾಗಿತ್ವ ಅಂತ ಹೇಳ್ತೀವಿ. ಅದರಲ್ಲಿ ಯಾಕೆ ಅಂದರೆ ಇವತ್ತು ಮೊಬೈಲ್ ಕಳೆದುಕೊಂಡಂಥವರಿಗೆ ವಾಪಸ್ ಮೊಬೈಲ್ ಸಿಕ್ಕಾಗ ಸಹಜವಾಗಿ ಏನಂದರೆ ಒಂದು ಇಲಾಖೆಯ ಮೇಲಿನ ಅವರ ಅಭಿಮಾನ ಪ್ರೀತಿಯೂ ಕೂಡ ಹೆಚ್ಚಾಗ್ತಿದೆ. ಅವರು ಕಳೆದುಕೊಂಡಂಥ ವಸ್ತು ಸಮಯದಲ್ಲಿ ಸಿಕ್ಕಿದೆ ಅನ್ನೋದು. ಮತ್ತು ಎರಡನೇದು ಏನಂದರೆ ಈ ಟೆಕ್ನಾಲಜಿಂದ ಎಲ್ಲರೂ ಕೂಡ ಏನಂತಾರೆ ಉಳಿದವರು ಕೂಡ ಬಳಸ್ಕೋಬೇಕು. ಗೌರ್ಮೆಂಟ್ ಏನು ಈ CIR ಪೋರ್ಟಲ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಕೂಡ ಏನಂದರೆ ಸಾರ್ವಜನಿಕರು ಬಳಸ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಕೂಡ ಮನವಿ ಮಾಡಿ. ಸುಮಾರು ಎಷ್ಟು ಮೊಬೈಲ್ ಸಿಕ್ಕಿದೆ? ಇವತ್ತು ಒಟ್ಟು 52 ಮೊಬೈಲ್ಗಳನ್ನು ಪತ್ತೆ ಮಾಡಿ ಕೊಟ್ಟಿದ್ದಾರೆ. ಇದರ ಉದ್ದೇಶನೇ ಅದೇ ಇದೆ. CIR ಪೋರ್ಟಲ್ ಉದ್ದೇಶ ಏನಂದರೆ ನಾಳೆ ಯಾರಾದರೂ ಮೊಬೈಲ್ ಕಳ್ತನ ಮಾಡೋದಾಗಲಿ ಅಥವಾ ಮೊಬೈಲ್ ಇನ್ನೊಂದು ತೊಗೊಂಡ್ರೂ ಕೂಡ ಅದು ಯೂಸ್ ಆಗೋಲ್ಲ, ಬಳಕೆಗೆ ಉಪಯೋಗ ಇಲ್ಲ, ಯಾಕಂದರೆ ಅದು ಟ್ರೇಸ್ ಆಗ್ತದೆ ಅನ್ನೋದು. ಸೊ ಅದಕ್ಕೋಸ್ಕರ ಏನಂದರೆ ಕಳ್ಕೊಂಡವರು CIR ಪೋರ್ಟಲ್ನಲ್ಲಿ ಹೋಗಿ ಅದನ್ನು ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಅಷ್ಟು ಮಾಡಿಬಿಟ್ರೆ ಭಾಳ ಏನಂತಂದರೆ 99% ಏನಂತಂದರೆ ಕೆಲಸ ಮುಗಿದೋಗ್ತದೆ ಅವ್ರಿಗೆ. ಇನ್ನು 1% ಏನಿದೆ ಅದು ಕ್ರ್ಯಾಕ್ ಆದ ತಕ್ಷಣ ಅವರಿಗೆ ಹಿಂದಿರುಗಿಸಿ ಕೊಡುವಂಥದ್ದು. ಇನ್ಮೇಲೆ ಮೊಬೈಲ್ ಕಳ್ತನ ಆಗಲಿ, ಮೊಬೈಲ್ ಯಾರೋ ತೊಗೊಂಡವರಿಗೂ ಕೂಡ ಅದೇನೂ ಉಪಯೋಗ ಇಲ್ಲ. ಇಲ್ಲಿ ಆಟಿಗೆ ಸಾಮಾನು ಆಗಿಬಿಡ್ತದೆ, ಅದು ಅವರು ವಾಪಸ್ಸು ಕೊಡಲಿಲ್ಲ. ಸೊ ಆ ಥರ ಏನಂತಂದರೆ CIRನ ಭಾಳ ಎಫೆಕ್ಟಿವ್ ಆಗಿ ಇವರೆಲ್ಲ ಬಳಸ್ಕೊಂಡಿದ್ದಾರೆ. ಮತ್ತು ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಟ್ರೇಸ್ ಮಾಡಿ ಅವ್ರಿಗೆ ವಾಪಸ್ ಕೊಡಿಸೋದು ಭಾಳ ಶ್ರಮ ಮಾಡ್ತೀವಿ. ಅವರಿಗೂ ಕೂಡ ನಾವು ಬಹುಮಾನ ಕೊಡ್ತೀವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಅಂಜಿನಮ್ಮ ಎನ್ನುವ ಮಹಿಳೆ ಓರ್ವಳು ಆಹಾರ ಇಲಾಖೆಯ ಎಡವಟ್ಟು ಮಾಡಿರುವ ಹಿನ್ನೆಲೆಯಲ್ಲಿ ಅವಳು ಜೀವಂತ ಕಣ್ಣೆದುರು ನಿಂತಿದ್ದರೂ ಕೂಡ ಆಹಾರ ಇಲಾಖಾಧಿಕಾರಿ ಪ್ರಕಾರ ಪಡಿತರ ಚೀಟಿಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಇದನ್ನು ವಾರ್ಡಿನ ಸದಸ್ಯರಾದ ಸಿರಿ ಮಂಜುನಾಥ ಮಾತನಾಡಿ ಆಹಾರ ಇಲಾಖೆಯ ನಿರ್ಲಕ್ಷ್ಯ ನಡೆಯನ್ನು ಖಂಡಿಸಿದ್ದಾರೆ. ಅಂಜಿನಂ ತೀರಾ ಕಡು ಬಡವರಿದ್ದು ಆಹಾರ ಇಲಾಖೆ ಎಡವಟ್ಟಿನಿಂದಾಗಿ ಅವರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಸಂಬಂಧಿಸಿದಂತೆ ಆಹಾರ ಇಲಾಖೆ ಕೂಡಲೇ ಲೋಪ ಸರಿಪಡಿಸಬೇಕಿದೆ. ಆಹಾರ ಇಲಾಖೆ ಅಧಿಕಾರಿ ಅವರ ಮನೆಗೆ ತೆರಳಿ ಸಮಾಧಾನ ಮಾಡಿ ಸೌಕರ್ಯ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕಿದೆ ಎಂದು ಒತ್ತಾಯಿಸಿದರು. ವಾಲ್ಮೀಕಿ ಸಮುದಾಯದ ಮುಖಂಡ ಕನಕೇರಿ
ಪೆನ್ನಣ್ಣ ಮಾತನಾಡಿ, ಆಹಾರ ಇಲಾಖೆ ನಿರ್ಲಕ್ಷ್ಯ ಅಕ್ಷಮ್ ಅಪರಾಧವಾಗಿದ್ದು ಶೀಘ್ರವೇ ಲೋಪ ಸರಿಪಡಿಸಬೇಕಿದೆ. ಅಂಜಿನಮ್ಮ ಕುಟುಂಬಕ್ಕೆ ಆಹಾರ ಇಲಾಖೆಯಿಂದ ಒದಗಿಸಬಹುದಾದ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಕಲ್ಪಿಸಬೇಕಿದೆ. ವಿಳಂಬ ಮಾಡಿದರೆ ಆಹಾರ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಹಾಗೂ ಇಲಾಖೆಯ ಅಮಾನವೀಯ ನಡೆ ಖಂಡಿಸಿ ಕಾನೂನು ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ಅಮ್ಮ, ನೀವು ಓಟ್ ಹಾಕಿದ್ರಾ? ಓಟ್ ಹಾಕಿ ಮೊನ್ನೆ ಲೋಕಸಭೆ ಇತ್ತಲ್ಲ, ಎಲೆಕ್ಷನ್ ಹಾಕಿದ್ರಾ? ಹಾಕಿ ಬಂದಿನ ನಾನು. ಹ್ಞೂ ಅಲ್ಲ ಹಾಕಿ ಬಂದಿನ ಮತ್ತೆ ಹಾಕಿರೇನಮ್ಮ? ಹಾಕಿ ಬಂದ್ರು ಕೂಡ ಸ್ವತಃ ಅಂದ್ರೆ ಇನ್ನೇನು ಮಾಡಕ್ಕ ಅವನಿಗೆ. ರೇಷನ್ನು ಎಷ್ಟು ಕೊಡ್ತದಾರ ಮನೆಗೆ? ಇಬ್ಬರಿಗೆ ಕೊಡೋದಣ್ಣ. ಯಾರ್ಯಾರಿಗೆ? ಮಗಗ ನನ್ನ ಗಂಡಗ ಅಷ್ಟೇ. ನಿಮ್ಗೆ ಮಗಗೆ? ನನ್ನ ಗಂಡಗ. ನಿಮ್ಮ ಗಂಡಗೆ. ನಿಮಗೆ ಕೊಡ್ತಾ ಇಲ್ಲ? ಇಲ್ಲ ಕೊಡಕ್ಕಾಗಿಲ್ಲ. ಯಾಕಮ್ಮ ನನಗೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಏನು ಹೇಳಿದ್ರು ಅವರು? ಅವ್ರು ನೀನು ಇಂಟ್ರಿ ಮಾಡ್ಸಂಬ ಅಂತ ಅಂದ್ರು. ಅವರು ಇಂಟ್ರಿ ಮಾಡ್ಸಂಬರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ಲಿಲ್ಲ. ಅವ್ರು ಚೆಕ್ ಮಾಡಿ ಏನು ಹೇಳಿದ್ರು ಅಮ್ಮ ಕೊಡೋರು? ಅದ ಚೆಕ್ ಮಾಡ್ಸಂಬಂದ್ರಿ ಏನಂತ ಇಂಟ್ರಿ ಮಾಡ್ಸಂಬರ್ರಿ. ಅಲ್ಲಮ್ಮ, ಚೆಕ್ ಮಾಡಿದ್ಮೇಲೆ ಏನು ಹೇಳಿದ್ರು ಅಂತಂದಲ್ಲ, ನಂದು ಯಾಕೆ ಬರ್ತಾ ಇಲ್ಲ ಅಂತ ನೀನು ಬಂದಿಲ್ಲ ಅಲ್ಲಮ್ಮ, ಸತ್ತಿರ ಅಂತ ಹೇಳಿದಂತ ಅಂದ್ಲ ಹುಡುಗಿ. ಸತ್ತೋಗಿರಂತ? ಹೇಳಿದ್ಲು. ಯಾರು ಸತ್ತಾರಂತ? ನಾನು ಸತ್ತಿನ ಅಂತ. ನೀನೇ ಸತ್ಯ ಅಂತ? ಹಂಗಂತ ಯಾರು ಹೇಳಿದ್ರು? ಆ ಹುಡುಗಿ ಅಕ್ಕಿ ಅಕ್ಕಿ ಗೋಧಿ ಕೊಡೋರು. ಹಾಂ ಹಾಂ. ಇಲ್ಲಮ್ಮ, ಯಾರ ಹತ್ರ ತಗೊಂತಿರೋದು ನೀನು ಅಕ್ಕಿ ಗೋಧಿ? ಇಲ್ಲ ರಾಜ ಬ್ಯಾಳೆ ರಾಜನ ಅಂತ. ಬೆಳೆ ದೊಡ್ಡ ಹುಡುಗಿ ಆ ಹುಡುಗಿ. ಅಲ್ಲ, ಅಲ್ಲಿ ಸೊಸೈಟಿಯಲ್ಲೇ ಆ ಥರ ಹೇಳಿದ್ರು? ಆ ಥರ ಹೇಳಿದ್ರು. ನೀವು ಇಂಟ್ರಿ ಮಾಡ್ಸಂಬಂದ್ರಿ. ಇಂಟ್ರಿ ಮಾಡ್ಸಂಬರಕ್ಕೆ ಹೋದ್ರೆ ಅವ್ರು ಇಂಟ್ರಿ ಮಾಡಿ. ನಿನ್ನ ಹೆಸರು ಏನಮ್ಮ? ಅಂಜಿನಮ್ಮ. ಅಂಜಿನಮ್ಮ. ಏನು ಕೆಲಸ ಮಾಡ್ತಿ ಮತ್ತೆ? ಹೊಲ್ದಾಗ ನೀನು ಬದುಕು ಕೆಲಸ ಮಾಡ್ತೀಯಾ? ಅಲ್ಲ, ಮತ್ತೆ ಗೃಹಲಕ್ಷ್ಮಿ ಒಂದಿಲ್ಲ ನಿನಗೆ? ಇಲ್ಲ ರೇಷನ್ ಕಾರ್ಡ್ನಾಗ ಹೆಸರು ಅದಕ್ಕೋಸ್ಕರ ಗೃಹಲಕ್ಷ್ಮಿ ತಗೊಂಡು ಇಂಟ್ರಿ ಆಗಿಸ್ ನಾವು ಮಾಡ್ಕೊಡ್ಲಿಲ್ಲ, ಗಿಫ್ಟ್ ಕೊಡ್ಲಿಲ್ಲ, ಬಿಟ್ಟು ನಾವು. ಅಲ್ಲಮ್ಮ, ಈಗ ನೀನು ಸತ್ತೋಗ್ಬಿಡಿ ಅಂತ ಹೇಳ್ಬಿಟ್ರೆ ನಿನ್ಗೆ ಹೆಂಗೆ ಅನ್ಸತ್ತೆ? ಏನು ಅನ್ಸುತ್ತೆ? ಏನಂತ ಸುಮ್ಮನೆ ಏನು ಮಾಡಕಪ್ಪ, ಮತ್ತೆ ಬಡವ್ರ ರಂಗ ಇದ್ದಂತಾರ ತೋರ್ತಾರೆ. ಮತ್ತೆ ಇದ್ದಂತ ಅಲ್ಲವೇ ಇದ್ದಂತ ಅಲ್ಲ ಏನು ಹೇಳಕ್ಕ? ಹೇಳಮ್ಮ. ಏನಮ್ಮ ಮತ್ತೆ ಅಲ್ಲ ಏನು ಮಾಡಕ? ಹೇಳಮ್ಮ, ಇಲ್ಲಿ ನೋಡಿ ಹೇಳಮ್ಮ. ಇಲ್ಲಮ್ಮ, ನೀ ಸತ್ಯ ಅಂತ ಹೇಳ್ಬಿಟ್ರೆ ನಿನ್ಗೆ ಹೆಂಗೆ ಅನ್ಸತ್ತೆ? ಸಿಟ್ಟು ಬರ್ತದೆ. ಮತ್ತೆ ಮುಂದಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಅಷ್ಟೇ. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ? ಅವ್ರ ಮೇಲೆ, ಫುಡ್ನರ್ ಮೇಲೆ. ಮತ್ತೆ ಫುಡ್ ಮೇಲೆ ಕೊಡಕ್ಕೆ. ಮತ್ತೆ ಅವ್ರ ಮೇಲೆ ಯಾವಾಗ ಕೊಡ್ತಿ? ಯಾವಾಗ ಕೊಡ್ತೇವೆ? ನಾ ಗಡ ಕರ್ಕೊಂಡು ಕೊಡಕ್ಕೆ ನಾಳಾಗಲಿ ಹೊತ್ತಾಗ್ಲಿ. ಇವಾಗ ಇನ್ನೊಂದು ಟೋಯ್ ಬರ್ತೀವಲ್ಲ, ಅವ್ರಾಗ ಹಂಗಾದ್ರೆ ಸರಿ, ಇಲ್ಲಿ ಮುಂದಕ್ಕೆ ಹೋಗಿ ಕೊಡೋದಾಯ್ತು. ನಮ್ಮ ಹೆಸರು ಸಿರ್ಬಿ ಮಂಜುನಾಥ್ ಅಂತೇಳಿ, ಪಟ್ಟಣ ಪಂಚಾಯತಿ ಸದಸ್ಯರು, 10ನೇ ವಾರ್ಡು. ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವಳು. ಅವಳಿಗೆ ದುಡ್ಕ ತಿನ್ನೋಕ್ಕೆ ಹೊಲನೂ ಇಲ್ಲ, ಇರೋಕ್ಕೆ ಮನೆಯೂ ಇಲ್ಲ. ಅಂಥವಳು ಪಾಪ ಬೇರೆಯವರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳೆ. ಅಂಥ ಒಂದು ಮಹಿಳೆಯ ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆಹಾರ ಇಲಾಖೆಯಲ್ಲಿ ಅವರು ಕಡು ಬಡವರು, ಅಂಥದಕ್ಕಿಂತ ಕಡು ಬಡವರಾದಂಥ BPL ಕಾರ್ಡನ್ನು ತೆಗೆದು ಹಾಕಿರ್ತಾರೆ. ಕಾರಣ ಕೇಳಿದರೆ ಇಲ್ಲ, ಅವರು ಮಹಿಳೆ ಡೆತ್ ಆಗಿದ್ದಾರೆ, ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ. ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದರೆ ಅಂತ ಕೇಳಿದರೆ ಅದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇಂಥ ಒಬ್ಬ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಪಾಪ ಈ ಘನ ಸರ್ಕಾರ 2,000 ರೂಪಾಯಿ ದುಡ್ಡು ಹಾಗೂ ಅವ್ರು ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು, ಅದರಿಂದ ಜೀವನ ಮಾಡ್ತಿದ್ರು. ಈಗ ಅವ್ರು ಹೆಂಗೆ ಬದುಕಬೇಕು? ಹಾಗಾಗಿ ಅವರ 2 ವರ್ಷದಿಂದ ಅವ್ರಿಗೆ ಇದನ್ನೇ ಇಲ್ಲ, ರೇಷನ್ ಇಲ್ಲ. ಅಂಥವೆಲ್ಲ ಈಗ ಭಾಳ ನಡೆದಿದ್ದಾವೆ. ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ. ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡನ್ನು ಒದಗಿಸಿ, ಈಗ ಸರ್ಕಾರದಿಂದ ಏನೇನೋ ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡ್ಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ. ಹೇಳೋಣ, ಇದು ರೇಷನ್ ಕಾರ್ಡು. ಈಗ ರೇಷನ್ ಕಾರ್ಡಲ್ಲಿ ಅಂಜಿನಮ್ಮನ ಏನು ಹೆಸರಿನ ರೇಷನ್ ಕಾರ್ಡ್ನಲ್ಲಿ ಅಯ್ಯಮ್ಮನ ಇಲ್ಲ, ಅಯ್ಯಮ್ಮ ಡೆತ್ ಆಗಿದೆ ಅಂತ ಹೇಳಕತ್ತಾರೆ. ಅದು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಹೆಣ್ಮಕ್ಳದು ಏನು ಹೇಳ್ತೀರ? ಇಲ್ಲ, ಇದ್ರೆ ಪಾಪ ಜೀವಂತ ಆಗಿದ್ದು ಇವರು ಡೆತ್ ಆಯ್ತು ಅಂತ ಮಾಡ್ಯಾರ. ಆ ಥರ ಯಾರು ಮಾಡ್ಯಾರ ಅವ್ರ ಮೇಲೆ ಶಿಕ್ಷಣ ಕ್ರಮ ತಗೊಂಡು ವಜಾಗೊಳಿಸಿದ ಅಯ್ಯಮ್ಮಗೆ ಕಾರ್ಡ್ ಬರೋಂಗೆ ಮಾಡಿದೆ. ಸೌಲಭ್ಯ ಇಲ್ಲ, ಸೌಲಭ್ಯನಿಲ್ಲ, ಯಾವ ಸೌಲಭ್ಯನಿಲ್ಲ. ಮನೆ ಕರೆಂಟ್ ಇಲ್ಲ, ಕಾರ್ಡೂ ಇಲ್ಲ. ಯಾವ್ದು ಕೇಳೋಕೆ ಹೋದ್ರೆ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರೋಂಗಿಲ್ಲ ಪಾಪ. ರೇಷನ್ ಕಾರ್ಡ್ ಇಲ್ದಂಗೆ ಆಯ್ತು. ಅದನ್ನ ಒಂದು ಸ್ವಲ್ಪ ನೀವೇ ಒಂದಿಟ್ಟು ಇದು ಮಾಡಿಸ್ಕೊಡಕ್ಕೆ ಒಂದಿಟ್ಟು ಇದನ್ನು ಮಾಡಿ. ಅದರಲ್ಲಿ ಡೆತ್ ಆಗೈತೆ ಅಂತ ಆಗ್ಯದ್ರಿ. ಯಾಕೆ ಇದಕ್ಕೆ ಏನು ಹೇಳಿದ್ರೆ ಡೆತ್ ಆಗೈತೆ ಅಂದ್ರೆ ಏನಾಗಿಲ್ಲ, ಜೀವಂತ ಇದ್ರು ಕೂಡ ಜೀವಂತ ಇದ್ದಾಳೆ ಆದರೆ ಡೆತ್ ಅಂತ ಮಾಡಿದ್ರೆ ಯಾವ ಥರದಿಂದ ಮಾಡ್ಯಾರ? ಇವ್ರೇನು ಬಂದು
ಓಣಿಯಲ್ಲಿ ಬರ್ಬೇಕು, ಪರಿಶೀಲನೆ ಮಾಡಿ ಕೇಳ್ಬೇಕಾ, ಅಕ್ಕಪಕ್ಕ ಕೇಳ್ಬೇಕಾ, ಯಾವ ದಾಖಲಾತಿ ಯಾವ ತೀರ್ಕೊಂಡಳ ಐದಳಮ್ಮದ ತಿಳಿದೆಲ್ಲ ಮಾಡಿಬಿಟ್ರಲ್ಲ, ಯಾವ ದಾಖಲಾತಿ ಆಧಾರದ ಮೇಲೆ ಮಾಡಿ ಅದನ್ನ ಯಾವ ದಾಖಲಾತಿ ಆಧಾರದ ಮೇಲೆ ಮಾಡಿರ ನೀವು ಅದನ್ನ ಫಸ್ಟ್ ಬಂದು ಪರಿಶೀಲನೆ ಮಾಡಿ ಆಯ್ಮ ಕಾರ್ಡ್ ಬರತ್ತಂಗೆ ಮಾಡಿಕೊಡ್ರಂತ ಇದನ್ನು ಮಾಡ್ತೀವಿ. ಬೀದರ್ ರಾಜ್ಯ ಸರ್ಕಾರಿ ನೌಕರರ ಕೇಂದ್ರ ಸಂಘವು ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 90% ಹಾಗೂ ಅದಕ್ಕಿಂತ ಹೆಚ್ಚು ಅಂಕ ಪಡೆದ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಂದ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ರಾಜ್ಯ ಸರ್ಕಾರದ ಯಾವುದಾದರೊಂದು ಇಲಾಖೆಯ ಕಾಯಂ ನೌಕರರಾಗಿರಬೇಕು ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದಿಗೆ ತಿಳಿಸಿದ್ದಾರೆ. ನಿಗಮ, ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ನೇಮಕಗೊಂಡ ನೌಕರರ ಮಕ್ಕಳು ಅರ್ಜಿ ಸಲ್ಲಿಸುವಂತಿಲ್ಲ ಎಂದು ಹೇಳಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು ಅಗತ್ಯ ಮಾಹಿತಿ ಹಾಗೂ ಸಂಘದ ಜಿಲ್ಲಾ, ತಾಲೂಕು ಹಾಗೂ ಯೋಜನಾ ಶಾಖೆ ಅಧೀಕ್ಷಕರಿಂದ ದೃಢೀಕರಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಕೆಗೆ ಮೇ 30 ಕೊನೆಯ ದಿನವಾಗಿದ್ದು, ಪರೀಕ್ಷೆಯಲ್ಲಿ ಸಾಧನೆಗೈದ ನೌಕರರ ಮಕ್ಕಳು ತಪ್ಪದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಸಂಘದ ಕೇಂದ್ರ ಕಚೇರಿಯ ದೂರವಾಣಿ ಸಂಖ್ಯೆ 08022354783 ಮತ್ತು 9902135813. ಭಾಲ್ಕಿ ತಾಲೂಕು ಅಧ್ಯಕ್ಷ ರಾಜಪ್ಪ ಪಾಟೀಲ್ 9886538318. ಔರ ತಾಲೂಕಾ ಅಧ್ಯಕ್ಷ ರಾಜ್ಕುಮಾರ್ ಉದ್ಗಿರೆ 9481177111. ಹುಲ್ಸೂರು ತಾಲೂಕಾ ಅಧ್ಯಕ್ಷ ಭೀಮಶಂಕರ್ ಆದೆಪ್ಪ 9739836856. ಬಸವಕಲ್ಯಾಣ ತಾಲೂಕಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮೇತ್ರೆ 9591000848. ಚಿಟ್ಟಗುಪ್ಪ ತಾಲೂಕಾ ಅಧ್ಯಕ್ಷ ರಾಜ್ಕುಮಾರ್ ಬೇಲೂರೆ 8971677384. ಕಮಲ್ನಗರ್ ತಾಲೂಕಾ ಅಧ್ಯಕ್ಷ ಲಿಂಗಾನಂದ ಮಹಾರಾಜನ್ 7760555190. ಹುಮ್ನಾಬಾದ್ ತಾಲೂಕಾ ಅಧ್ಯಕ್ಷ ನಾಗಶೆಟ್ಟಿ ಡುಮಣಿ 9448219906 ಅವರನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.